ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ 25ನೇ ಆಗಸ್ಟ್ 2024ರಂದು ನಡೆದಿದ್ದ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗಿಯಾಗಿದ್ರಿ. ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ರಿ. ಹಾಗೆ ಗುರುಗಳ ಆಶೀರ್ವಾದ ಪಡೆದಿದ್ರಿ. ಮುಂಬರುವ 29ನೇ ತಾರೀಕು ಅಂದರೆ 29ನೇ ತಾರೀಕು ಸೆಪ್ಟೆಂಬರ್ 2024ರ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ ನೋಡೋಣ. ಪೂರ್ವಜನ್ಮ ಧನದೋಷ ನಿರ್ಮೂಲನೆ, ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ ಅಂಡ್ ಟೆಕ್ನಿಕ್ಸ್, ಸುಲಭವಾಗಿ ಸಾಲ ತೀರಿಸಿ ವಿಶ್ವತಂತ್ರಗಳು, ಗೆಟ್ ಔಟ್ ಆಫ್ ಡೆಟ್ಸ್ ಈಸಿಲಿ ಆ್ಯಂಡ್ ಬಿಕಮ್ ರಿಚ್, ಫಾಲೋ ದೀಸ್ ಯೂನಿವರ್ಸ್ ತಂತ್ರಾಸ್. ರಿಪೀಟರ್ಸ್ಗಳಿಗೆ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗಳಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ಹಾಗೆ ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ವಿಕಲಚೇತನರು ಅಂತ ಯಾರಿರ್ತೀರಾ ಅವರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. ಇದೆಲ್ಲದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ ಈ ಎಪಿಸೋಡ್ನ ಕೊನೆಯಲ್ಲಿ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಜಿ, ಕಳೆದ ಎಪಿಸೋಡ್ನಲ್ಲಿ ನೀವು ಹೇಳಿದ್ರಿ ರಿಚ್ ಆಗಬೇಕು ಅಂದರೆ ಅಥವಾ ಆಸ್ತಿ ಮಾಡಬೇಕು ಅಂತ ಇದ್ದರೆ ಬಿಸ್ನೆಸ್ನ ಮಾಡಿ, ಬಿಸ್ನೆಸ್ಸಿಗೆ ಕೈ ಹಾಕಿ ಅಂತ ಹೇಳಿದ್ರಿ. ಆದರೆ ಅತಿ ಹೆಚ್ಚು ಜನ ನಂಬ್ತಾರೆ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತಪ್ಪ, ಹೆಂಗೆ ಆ ರಿಸ್ಕ್ನ ತಗೊಳ್ಳೋದು, ಸಾಲ ಆಗಿಬಿಟ್ರೆ ಅದರಿಂದ ಹೆಂಗೆ ತೀರ್ಸೋದು, ಆದ ಕಾರಣ ಬಿಸ್ನೆಸ್ಸಿಗೆ ಕೈ ಹಾಕಲಿಕ್ಕೆ ಹೋಗೋದಿಲ್ಲ. ಸೊ ಇದ್ರ ಬಗ್ಗೆ ಏನಾದರೂ ಹೇಳಕ್ಕಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಮೇಡಮ್. ನೋಡಿ, ನಾವು ಹುಟ್ಟಿದ ತಕ್ಷಣ ನಮ್ಗೆ ಯಾವುದು ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್, ನಾವೀಗ ಕನ್ನಡ ಮಾತಾಡ್ತಿದ್ದೀವಿ, ನಮ್ಮ ತಂದೆ ತಾಯಿ ಅಥವಾ ಸ್ಕೂಲಲ್ಲಿ ನಾವು ಕಲ್ತಿದ್ದಕ್ಕೆ ಕನ್ನಡ ಈಗ ಓದಲಿಕ್ಕೂ ಬರುತ್ತೆ, ಮಾತಾಡಲಿಕ್ಕೂ ಬರುತ್ತೆ. ಅದೇ ರೀತಿ ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ಯಾವುದೇ ಒಂದು ಫೀಲ್ಡ್ ಆಗ್ಬೋದು, ಕಲ್ತಿದ್ದಕ್ಕೆ ಬಂದಿದೆ. ಇವಾಗ ನೀವು ಕನ್ನಡ ಕಷ್ಟ ಅಂತ ಹೇಳಿದ್ರೆ ನೀವು ಕಷ್ಟ ಅಂತ ಹೇಳ್ತೀರಾ? ಇಲ್ಲ, ಅಷ್ಟೇ ಮೇಡಮ್. ಸೊ ಪರ್ಹ್ಯಾಪ್ಸ್ ಬಹುಶಃ ನಾವೊಂದು ಎಷ್ಟೋ ವರ್ಷಗಳ ಹಿಂದಗಡೆ ಸ್ಕೂಲೇ ಇಲ್ಲದೆ ಇರೋವಂಥ ಟೈಮಲ್ಲಿ ಕನ್ನಡ ಯಾರೋ ಒಬ್ರಿಗೆ ಬರ್ತಿರುತ್ತೆ ಅಂತ ಅಂದ್ಕೊಳ್ಳೋಣ. ಬೇರೆಯವ್ರಿಗೆಲ್ಲ ಏನು ಅಂದ್ಕೊಳ್ತಾರೆ, ಕಲಿಯೋದು ಅಂತಂದರೆ ಕಷ್ಟ, ಅಯ್ಯೋ ಆಗಲ್ಲಪ್ಪ, ಅಷ್ಟು ಆಲ್ಫಾಬೆಟ್ ಇದೆಯಂತೆ, ಅದೇನೋ ಕಾವತ್ತು ಕೀವತ್ತು ಅಂತಂತ ಹೇಳಿ. ಅದೇ ಇಂಗ್ಲೀಷು ನಮಗೆ ಒಂದು 25 ವರ್ಷದ ಹಿಂದ್ಗಡೆಗೆ ಹೋದರೆ ಇಂಗ್ಲೀಷ್ ಗೊತ್ತಿದ್ರೆ ಅವನು ಮೇಧಾವಿ ಅನ್ನೋ ಥರ ನೋಡ್ತಿದ್ರು. ಇವತ್ತು ಅಷ್ಟೇ, ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಬಿಟ್ರೆ ತುಂಬ ಬುದ್ಧಿವಂತ ಅಂತ ಮಿಸ್ಕನ್ಸೆಪ್ಷನ್ ಇದೆ. ಸೊ ಹಾಗಾಗಿ ಆ ಕಾಲಘಟ್ಟಕ್ಕೆ ಅದು ಸರಿ ಅನಿಸ್ತಿತ್ತು. ಎಲ್ಲವನ್ನು ಕಲ್ತ ಮೇಲೆ ಸುಲಭ ಆಗ್ಬಿಡುತ್ತೆ ಮೇಡಮ್. ಬ್ರಹ್ಮವಿದ್ಯೆ ಕೋತಿವಿದ್ಯೆ ನೋಡಿ, ನೀವು ಕರೆಕ್ಟಾಗಿ ಹೇಳ್ಬಿಟ್ರಿ. ಸೊ ಅದೇ ರೀತಿ ನಾವು ಸ್ವಿಮ್ಮಿಂಗ್ ಆಗ್ಬೋದು, ನಾವು ಈಜು ಫಸ್ಟೇ ಬಂದಿರೋಲ್ಲ ನಮಗೆ, ನಾವು ಹೋಗಿ ಬೀಳ್ತೇವೆ, ನಿಧಾನ ಕಲಿತೇವೆ, ಈಜು ಬಂದ್ಬಿಡುತ್ತೆ. ಅದೇ ರೀತಿ ಸೈಕ್ಲಿಂಗ್ ಆಗ್ಬೋದು ಅಥವಾ ಕಾರ್ ಓಡಿಸೋದಾಗ್ಬೋದು, ಪ್ರತಿಯೊಂದು ಅಷ್ಟೇ ಮೇಡಮ್. ಲೈಫಲ್ಲಿ ನಾವು ಕಲಿತಾ ಹೋಗ್ತೇವೆ, ಕಲ್ತಾದ್ಮೇಲೆ ಅದು ವಿದ್ಯೆ ಅಂತಾನೆ ನಮ್ಗೆ ಅನ್ಸಲ್ಲ. ನೀವು ಈಗಾಗಲೇ ಹೇಳಿದ್ರಿ. ಅದೇ ರೀತಿ ಬಿಸ್ನೆಸ್. ಏಕೆ ನಮಗೆ ಬಿಸ್ನೆಸ್ ಭಯ ಆಗ್ತಿದೆ ಅಂತಂದರೆ ಇನ್ನೂ ಕಲ್ತಿಲ್ವಲ್ಲ, ಗೊತ್ತಿಲ್ವಲ್ಲ. ಆಮೇಲೆ ನಾವು ಯಾರ ಜೊತೆ ಒಡನಾಟ ಇದೆಯೋ, ಫ್ರೆಂಡ್ಶಿಪ್ ಇದೆಯೋ, ಅವ್ರಿಗೆ ಯಾರಿಗೂ ಗೊತ್ತಿಲ್ವಲ್ಲ, ಅವರು ಮಾಡ್ತಿಲ್ವಲ್ಲ. ಸೊ ಒಂದು ವೇಳೆ ಬಿಸ್ನೆಸ್ ಇರೋರ ಜೊತೆ ನಾವು ಸೇರಿದ್ದಿದ್ರೆ ಅವ್ರು ಹೇಳ್ತಿದ್ರು, ಕೆಲಸ ಮಾಡೋದು ತುಂಬ ರಿಸ್ಕಿನಪ್ಪ, ಯಾವ ಟೈಮಲ್ಲಿ ಬೇಕಾದರೂ ಕೆಲಸದಿಂದ ತೆಗೆದುಬಿಡ್ಬೋದು. ಅರ್ಥ ಆಯ್ತಾ? ಈ ಆಸ್ಪೆಕ್ಟ್ ಇಂದ ಯೋಚನೆ ಮಾಡೋದಿಲ್ಲ ಮೇಡಮ್. ಸೊ ಎನಿ ಟೈಮ್ ವಿ ಕುಡ್ ಬಿ ರಿಮೂವ್ಡ್. ಇಮ್ಯಾಜಿನ್ ನಮ್ಮ ಕಮಿಟ್ಮೆಂಟ್ಸು ಎಲ್ಲ EMI ಮಾಡ್ಕೊಂಡಿರ್ತೇವೆ, ಪ್ರತಿಯೊಂದು ಜೀವನನೇ ನಡೀತಿರೋದು ಸಾಲದಿಂದ. ಅಂಥ ಟೈಮಲ್ಲಿ ಯಾರಾದರೂ ಕೆಲಸದಿಂದ ಇಮಿಡಿಯೇಟಾಗಿ ತೆಗೆದ್ರೆ ಏನು ಗತಿ?
ಈ ಒಂದು ಭಯ ಬಿಸ್ನೆಸ್ ಮ್ಯಾನ್ಗಿರಲ್ಲ. ನಿಜ. ಸೊ ಅದಕ್ಕೆ ಬೈ ಚಾಯ್ಸ್ ಈ ಬಿಸ್ನೆಸ್ ಪೀಪಲ್ ಎಲ್ಲ ಕೆಲಸ ಅಂತ ಅವ್ರ ಮನಸ್ಸಲ್ಲಿ ಓಡೋದೇ ಇಲ್ಲ ತಲೆಯಲ್ಲಿ. ಅವ್ರಿಗೆ ರಿಸ್ಕಿ ಅಂದರೆ ಕೆಲಸ ಮಾಡೋದು, ನಮಗೆ ರಿಸ್ಕಿ ಅಂದರೆ ಬಿಸ್ನೆಸ್ ಮಾಡೋದು. ಸೊ ಇಟ್ ಇಸ್ ಜಸ್ಟ್ ಅ ಮೈಂಡ್ ಸೆಟ್ ಮೇಡಮ್. ಸೊ ಪ್ರತಿಯೊಬ್ಬರಿಗೂ ಇದು ಸಾಧ್ಯ, ಪ್ರತಿಯೊಬ್ಬರಿಗೂ ಸುಲಭವಾಗಿ ಸಾಧ್ಯ. ಸೊ ನೋಡಿ, ನಾವು ಶ್ರೀಮಂತಿಕೆ ಅಂತಂದರೆ ನಾನು ತುಂಬ ಸಲ ಹೇಳಿದ್ದೇನೆ, ಐ ಡೋಂಟ್ ಮೈಂಡ್ ರಿಪೀಟಿಂಗ್ ಇಟ್ ಅಗೇನ್. ಶ್ರೀಮಂತಿಕೆ, ನಿಜವಾದ ಶ್ರೀಮಂತಿಕೆ ಅಂತಂದರೆ ಬರೀ ದುಡ್ಡಲ್ಲ, ದುಡ್ಡನ್ನು ಅನುಭವಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಟೈಮು. ನಾವು ಇನ್ನೊಬ್ಬರಿಗೆ ಕೆಲಸ ಮಾಡ್ತೀವಿ ಅಂತಂದರೆ ನಮ್ಮ ಟೈಮ್ನ ಅವ್ರಿಗೆ ಕೊಟ್ಟಿದ್ದೀವಿ ಅಂತಂತ ಅರ್ಥ. ನನ್ನ ಟೈಮು ಆ ಕಂಪ್ನಿ ಕೊಡ್ತಾನೆ, ನನ್ನ ಟೈಮ್ನ ಅವರು ತೆಗೆದುಕೊಂಡು ದುಡ್ಡನ್ನು ಸ್ಯಾಲ್ರಿ ರೂಪದಲ್ಲಿ ಕೊಡ್ತಾರೆ. ಜಸ್ಟ್ ಇಮ್ಯಾಜಿನ್, ದುಡ್ಡು ಬೇಕಿದ್ರೆ ಇವತ್ತಲ್ದಿರ ನಾಳೆ ಮನಸ್ಸು ಮಾಡಿದ್ರೆ ದುಡ್ದು ಬಿಡ್ಬೋದು, ಕೊಟ್ಟಿರೋ ಟೈಮು ವಾಪಸ್ ಬರಲ್ಲ. ಕರೆಕ್ಟಾ ಮೇಡಮ್? ಸೊ ಹಾಗಾದರೆ ಯಾವುದನ್ನು ಕೊಡಬಾರ್ದು ನಾವೀಗ? ಟೈಮ್ನ ಯಾರಿಗೂ ಕೊಡಬಾರ್ದು. ಟೈಮ್ ನಮ್ಮ ಹತ್ರನೇ ಇಟ್ಕೋಬೇಕು ಅಂತಂದರೆ ನಾವು ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಯು ಮಸ್ಟ್ ನೋ. ನೀವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಬೇಡಿ, ಬಿಸ್ನೆಸ್ ಮಾತ್ರನೇ ಮಾಡಬೇಕು. ಈಗ ಕೆಲವರು ಕೇಳ್ತಾರೆ, ನೋಡ್ತಿರೋರು, ಫಸ್ಟ್ ಟೈಮ್ ನೋಡ್ತಿರೋರಿಗೆ ಡೌಟ್ ಇರುತ್ತೆ. ಬಟ್ ಯಾರು ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಬಂದಿರ್ತಾರೋ, ನಮ್ಮನ್ನು ಫಾಲೋ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಗುರುಗಳು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂತೇಳಿ. ನೀವು ನಾನು ಕೇಳ್ಬೋದು, ಅಲ್ಲ ಗುರುಗಳೇ, ಎಲ್ಲರೂ ಬಿಸ್ನೆಸ್ ಮಾಡಿಬಿಟ್ರೆ ಕೆಲಸ ಮಾಡೋದು ಯಾರು? ಕರೆಕ್ಟಾ ಮೇಡಮ್? ಹೌದು, ಅದು ಒಂದು ಪ್ರಶ್ನೆ. ಕರೆಕ್ಟ್ ತಾನೆ? ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಕರ್ಮ ಕಳೆದಿದ್ರೇ ಬಿಸ್ನೆಸ್ ಮಾಡೋಕ್ಕಾಗೋದು. ಸೊ ಯಾರ್ಯಾರು ಕರ್ಮಗಳಿದೆಯೋ ಅವ್ರಿಗೆ ಬಿಸ್ನೆಸ್ ಅಂದರೆ ತಲೆಗೆ ಹೋಗಲ್ಲ, ಅವ್ರು ಕೆಲಸ ಮಾಡೋದಕ್ಕೆ ಹುಟ್ಟಿರೋದು. ಸೊ ಬೇಜಾನ್ ಜನ ಕೆಲಸ ಮಾಡೋಕ್ಕೆ ಜನ ಇದ್ದಾರೆ, ನಾವುಗಳು ಬಿಸ್ನೆಸ್ ಮಾಡೋಣ ಬಿಡಿ. ಈಗ ನಮಗೆ ಕೆಲ್ಸಕ್ಕೆ ಬೇಕಲ್ವ ಜನ. ನಾವು ಮಹಾರಾಜ ಆಗಬೇಕಪ್ಪ, ನೀವು ಮಹಾರಾಣಿ ಆಗಬೇಕು ಅಂದ್ಕೊಳ್ಳಿ, ನಮಗೆ ಬೇಕಲ್ವ ಸೇವೆ ಮಾಡೋದಕ್ಕೆ, ಆ ರೀತಿ ಅಂದ್ಕೋಬೇಕು. ಸೊ ಸಮಾಜ ಸೃಷ್ಟಿಯಾಗಿರೋದೇ ಹಾಗೆ. ಯಾವತ್ತೂ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಎಲ್ಲರೂ ಕೆಲಸ ಮಾಡೋದಕ್ಕೂ ಆಗಲ್ಲ. ಸೊ ಅಟ್ಲೀಸ್ಟ್ ನಮಗೆ ಈ ವಿದ್ಯೆ ಗೊತ್ತಾಗಿದೆ ಇವತ್ತಿನಿಂದ, ಅಟ್ಲೀಸ್ಟ್ ನಾವು ಮನಸ್ಸು ಮಾಡೋಣ. ಇವತ್ತು ಮನಸ್ಸು ಮಾಡಿದರೆ ಬಹುಶಃ ಒಂದು ವರ್ಷ ಆದಮೇಲೆನೋ ಅಥವಾ 6 ತಿಂಗಳಾದ್ಮೇಲೆನೋ, ಒಂದು 2-3 ವರ್ಷ ಆದಮೇಲೆನೋ ನಾವು ಬಿಸ್ನೆಸ್ ಮಾಡ್ತೇವೆ. ಎಷ್ಟು ಜನ ಮಾಡಲಿಲ್ಲ? ಹೆಚ್ಚು ಬಿಸ್ನೆಸ್ ಪೀಪಲ್ ಎಲ್ಲ ಊರಲ್ಲಿ, ಯಾವುದೇ ಊರಿಗೆ ಹೋಗಿ ನೋಡಿ, ಮಾಡ್ತಿರೋದು ಈ ಊರವರಲ್ಲ, ಬೇರೆ ಊರಿಂದ ಬಂದು ಇಲ್ಲಿ ಮಾಡೋ ಅಂಥವ್ರು. ನೋಡಿ, ಅವ್ರಿಗೆ ಮನಸ್ಥಿತಿ ಇದೆ, ಮೇಡಮ್ ನಾನು ಹೇಗೋ ಬಿಸ್ನೆಸ್ ಮಾಡಬೇಕು, ಶ್ರೀಮಂತ ಆಗಬೇಕಂತೇಳಿ. ನಮಗೆ ಹೇಗೋ ಇಲ್ಲ. ಸೊ ಹಾಗಾಗಿ ಅವರು ಬಂದು ಇಲ್ಲಿ ನಮ್ಮೂರಲ್ಲೇ ಬಿಸ್ನೆಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಎಂಟೈರ್ ಮೆಜೆಸ್ಟಿಕ್ ಏರಿಯಾ ಆಗ್ಬೋದು, ಮಾರ್ಕೆಟ್ ಏರಿಯಾ ಆಗ್ಬೋದು, ನೀವು ಶಿವಾಜಿನಗರ, ಬೆಂಗಳೂರ್ದು ಹೇಳ್ತಿದ್ದೀನಿ ನಾನು, ಅದೇ ರೀತಿ ಎಲ್ಲ ನಗರಗಳಲ್ಲೂ ಅಷ್ಟೇ. ನೀವು ಮೇಯ್ನ್ ಜಾಗಗಳಲ್ಲಿರೋದು ನೋಡಿ, ನಮ್ಮವ್ರಿಗಿಂತ ಹೆಚ್ಚು ಹೊರಗಿನವರೇ ಇದ್ದಾರೆ. ಸೊ ನಾವು ಯಾವಾಗ ಮಾಡೋದು? ಅಂದರೆ ಅವ್ರಿಗೆ ಹಸಿವಿರುತ್ತೆ ಅಂತ ಹೆಜ್ಜೆ ತಗೊಳ್ತಾರ ಅಥವಾ ಹೆಂಗೆ? ಅಂದರೆ ಅದು ಬಿಟ್ಟರೆ ಬೇರೆದು ಅವ್ರಿಗೆ ಗೊತ್ತೇ ಇಲ್ಲ. ಕೆಲಸ ಅನ್ನೋದು ಆಪ್ಷನ್ನೇ ಇಟ್ಕೊಳ್ಳಲ್ಲ ಅವರು. ಇಫ್ ನಾಟ್ ಐ ವಿಲ್ ಡೂ ದಿಸ್ ಅಂತಿಲ್ಲ, ಐ ವಿಲ್ ಓನ್ಲಿ ಡೂ ದಿಸ್. ಒಂದೇ ಪ್ಲಾನ್, ಅದೊಂದೇ ಮೇಡಮ್ ಅವ್ರು ಮಾಡೋದು. ಸೊ ಅವ್ರೂರಲ್ಲೆಲ್ಲ ಜಾಗ ಇಲ್ಲ ಅವ್ರಿಗೆ, ಇನ್ನು ಬೇರೆ ಊರಲ್ಲಿ ಹೋಗಿ ನೋಡ್ತಾರೆ, ಖಾಲಿ ಇದೆ, ಯಾರು ಮಾಡೋರೇ ಇಲ್ಲ. ಹಾಗಾಗಿ ಅವ್ರು ಬಂದು ಇಲ್ಲಿ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿದೆ, ಕೇರಳದವರು ನಮ್ಮೂರಲ್ಲಿದ್ದಾರೆ, ತಮಿಳ್ನಾಡವರು ನಮ್ಮೂರಲ್ಲಿದ್ದಾರೆ, ಆಂಧ್ರದವ್ರು ಇದ್ದಾರೆ, ಇನ್ನು ರಾಜಸ್ಥಾನ, ಗುಜರಾತ್ ಹೇಳೋದೇ ಬೇಡ, ಅವರೆಲ್ಲ ಇಲ್ಲಿದ್ದಾರೆ. ಯಾಕಂತಂದರೆ ನಾವು ಮಾಡ್ತಿಲ್ಲ, ಅದಕ್ಕೆ ಅವರಿದ್ದಾರೆ. ನಥಿಂಗ್ ರಾಂಗ್, ಅವ್ರ ಮೇಲೆ ನನಗೇನು ಬೇಜಾರಿಲ್ಲ, ಕೋಪ ಇಲ್ಲ. ಬಟ್ ನಾವು ಮಾಡೋಣ ಅಂತ ಹೇಳ್ತಿದ್ದೀನಿ. ನಾವೇನೋ ಎಲ್ಲೆಲ್ಲೋ ಹೋಗೋದು ಮಾಡೋದು ಬೇಡ, ನಮ್ಮೂರಲ್ಲಿ ಚಾನ್ಸ್ ಇದೆ, ನಾವು ಮಾಡೋಣ ಅಲ್ವಾ? ಸೊ ಇದೇನು ಮಾಡಬೇಕು ಅಂತಂದರೆ, ಫಸ್ಟ್ ಮನಸ್ಥಿತಿ, ಎರಡನೇದು ಎಲ್ಲರೂ ಇನ್ನು ಮುಂದೆ ಇದೇ ಟೆಕ್ನಿಕ್ ಇವತ್ತಿಗೆ. ಸೊ ನಿಮ್ಮ ಬಲಗೈಯಲ್ಲಿ ಗ್ರೀನ್ ಕಲರ್ ಪೆನ್ ತೆಗೆದುಕೊಂಡು ಎಡಗೈನ ಶೋಲ್ಡರ್ ಮೇಲೆ ಇಲ್ಲಿ ಪ್ರತಿದಿನ ಬರ್ಕೋಬೇಕು, ನಾನು ನನ್ನ ವ್ಯಾಪಾರದಲ್ಲಿ ಪ್ರತಿ ತಿಂಗಳು ಎಷ್ಟು ದುಡ್ಡು ಮಾಡಬೇಕು ಅಂತಿದ್ದೀರಾ? 1 ಲಕ್ಷನ, 2 ಲಕ್ಷನ, 3 ಲಕ್ಷನ, ಅದನ್ನು ಬರ್ಕೋಬೇಕು. ನಾನು ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ 3 ಲಕ್ಷ ರೂಪಾಯಿ ಆದಾಯವನ್ನು ದುಡಿದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದೆಲ್ಲ ಬರೀಲಿಕ್ಕಾಗಲ್ಲ, ನೀವು ಬರೀ 3 ಲಕ್ಷ ಅಂತ ಬರ್ಕೊಳ್ಳಿ, ಉಳಿದದನ್ನು ಬಾಯಲ್ಲಿ ಹೇಳ್ಕೊಳ್ಳಿ. ಪ್ರತಿದಿನ ಬರೀಬೇಕು. 3 ಹೊತ್ತು ಬರೆದ್ರೆ ಇನ್ನೂ ಒಳ್ಳೆಯದು. ಬೆಳಗ್ಗೆ ಒಂದು 3 ಸಲ, ಮಧ್ಯಾಹ್ನ ಒಂದು 6 ಸಲ, ರಾತ್ರಿ 9 ಸಲ. ಯಾವಾಗ ನಾವು ಪದೇ ಹೇಳ್ಕೊಳ್ತೇವೋ ಇದೆಲ್ಲವೂ ಸುಪ್ತ ಚೇತನ ಮನಸ್ಸಿಗೆ ಹೋಗಿ, ಯೂನಿವರ್ಸ್ ಕಾನ್ಷಿಯಸ್ನೆಸ್ಗೆ ಹೋಗಿ ಅದು ಹಚ್ಚಾಗಿ ಉಳ್ಕೊಂಡ್ಬಿಡುತ್ತೆ. ಇವತ್ತಲ್ದಿರ ನಾಳೆ ನಮಗೆ ಐಡಿಯಾ ಬಂದೇ ಬರುತ್ತೆ, ಅವಕಾಶ, ಆಪರ್ಚುನಿಟಿ ಸೃಷ್ಟಿಯಾಗುತ್ತೆ,
ನಾವು ಮಾಡಿಯೇ ಮಾಡ್ತೇವೆ. ಸೊ ಇದು ಒಂದು ಅದ್ಭುತವಾದ ಟೆಕ್ನಿಕ್ಕು. ಯಾರಿಗೆ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ ಅದು ನೀವು ಖಂಡಿತ ಮಾಡಿ. ಒಂದೇದು ಅಂದ್ರೆ ಈ ಸಂಖ್ಯೆಗಳು ಮ್ಯಾಟರ್ ಆಗುತ್ತಾ? ಇಟ್ ಡಸ್. ಇಟ್ಸ್ ಲೈಕ್ ದಿಸ್. ಸಿ ಯು ಕಾಂಟ್ ಜಸ್ಟ್ ಲೈಕ್ ದಟ್ ಡೂ ಎನಿಥಿಂಗ್. ಇಟ್ಸ್ ಲೈಕ್ ನಮ್ಮ ಹೃದಯ 72 ಸಲ ಬೀಟ್ ಆಗ್ತಿದೆ, ಹೊಡ್ಕೊಳ್ತಿದೆ. ಎಲ್ಲಕ್ಕೂ ಸಂಖ್ಯೆ ಇದೆಯಮ್ಮ. 24 ಗಂಟೆ ಅದು ಸಂಖ್ಯೆನೇ ತಾನೆ. 365 ದಿನ ಅದು ನಂಬರೇ ತಾನೆ. 9 ತಿಂಗಳು ಪ್ರೆಗ್ನೆನ್ಸಿ ಮಗು ಬರೋದು ಅದು ನಂಬರೇ ತಾನೆ. ಯಾವ್ದು ನಂಬರ್ ಅಲ್ಲ? ತಾಳಿ ಕಟ್ಟೋದು 3 ಗಂಟೆ ತಾನೆ. ಕರೆಕ್ಟ್ ಸ್ವಾಮಿ? ಸೊ ಸಪ್ತಪದಿ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ನಂಬರ್ಸ್ ಎಲ್ಲ ಇದೆ. ಸೊ ಹಾಗಾಗಿ ದಿಸ್ ಅ ಡಿವೈನ್ ನಂಬರ್ 3, 6, 9 ಅನ್ನೋಂಥದ್ದು. ಸೊ ಜಸ್ಟ್ ಲೈಕ್ ದಟ್ ಯು ಕಾಂಟ್ ಡು. ನಿಮಗೆ ಕಾನ್ಷಿಯಸ್ ಆಗಿದ್ದರೆ, ಥಾಟ್ಫುಲ್ ಆಗಿದ್ದರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಯಾರು ನಾನು ಮಾಡಲೇಬೇಕು ಅಂತಿದ್ದೀರೋ ಅವ್ರಿಗೆ ಈ ಟೆಕ್ನಿಕ್ಕು. ಯಾರಿಗೆ ಇನ್ನೂ ಆಚೆ ಈಚೆ ಮನಸ್ಥಿತಿ ಇದೆಯೋ ನೀವು ಮಾಡಬೇಡಿ, ಬಿಟ್ಬಿಡಿ ಅಷ್ಟೇ. ಸೊ ಇದು ಒಂದು ಟೆಕ್ನಿಕ್ಕು. ಎರಡನೇದು ಬಂದು ಒಂದು ಪೆನ್ನು ಬುಕ್ ತೆಗೆದುಕೊಳ್ಳಿ. ಪೆನ್ನು ಬುಕ್ ತೆಗೆದುಕೊಂಡು ನಿಮ್ಮ ಊರಲ್ಲಿ ಯಾವ ಊರಿದ್ದೀರೋ ಆ ಊರಲ್ಲಿ, ಈಗ ತಾಲೂಕು ಆಗ್ಬೋದು ಅಥವಾ ಹೋಬಳಿ ಆಗ್ಬೋದು ಅಥವಾ ಸಿಟಿ ಆಗ್ಬೋದು, ಸುಮ್ಮನೆ ಹೇಳಿದ್ದು ಮಾಡಿ ಅಷ್ಟೇ. ಅಕ್ಕ ಪಕ್ಕ, ರೈಟ್ ಲೆಫ್ಟ್ ನೋಡಬೇಕು, ಏನು ಅಂಗಡಿ ಇದೆ ಅಂತ ಬರ್ಕೊಂಡು ಹೋಗ್ಬೇಕಷ್ಟೇ. ನಿಮ್ದೇನು ಕೆಲಸ ಹೇಳಿ, ಏನು ಮಾಡ್ತೀರಾ ಅದೆಲ್ಲ ಏನೂ ಯೋಚನೆ ಮಾಡಬೇಡಿ, ಸುಮ್ಮನೆ ಬರೀತಿರ್ಬೇಕು. ರೈಟ್ ಸೈಡ್ ನೋಡ್ತೀರಾ ದಿನಸಿ ಅಂಗಡಿ ಬರ್ಕೊಳ್ಳಿ, ಲೆಫ್ಟ್ ಸೈಡ್ ನೋಡ್ತೀರಾ ಮೊಬೈಲ್ ಅಂಗಡಿ ಬರ್ಕೊಳ್ಳಿ, ಇನ್ನು ಸ್ವಲ್ಪ ಮುಂದೆ ಹೋಗ್ತೀರಾ ಅಲ್ಲಿ ನೋಡ್ತೀರಾ ಇಲ್ಲಿ ಒಂದು ಹೋಟೆಲು ಬರ್ಕೊಳ್ಳಿ, ಇನ್ನು ಸ್ವಲ್ಪ ಮುಂದೆ ಹೋಗ್ತೀರಾ ಅಲ್ಲಿ ಯಾವುದೋ ಹೂವಿನ ಅಂಗಡಿ ಬರ್ಕೊಳ್ಳಿ, ಇನ್ನು ಸ್ವಲ್ಪ ಮುಂದೆ ಹೋಗ್ತೀರಾ ಅದ್ಯಾವುದೋ ಸ್ಮಾಲ್ ಸ್ಕೇಲ್ ಕಂಪನಿ ಇಂಡಸ್ಟ್ರಿ ಅದು ಬರ್ಕೊಳ್ಳಿ, ಇನ್ನೊಂದೇನೋ ಅಲ್ಲಿ ಮುಂದಕ್ಕೆ ಹೋಗ್ತೀರಾ ಬಟ್ಟೆ ಅಂಗಡಿ ಬರ್ಕೊಳ್ಳಿ. ಈ ರೀತಿ ಬರಿತಾ ಹೋದರೆ ಬೆಂಗಳೂರು ಅಂತ ಊರಲ್ಲಿ ಅಥವಾ ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ ಇಂಥ ಊರುಗಳಲ್ಲಿ ಸರಿಸುಮಾರು 1 ಕಿಲೋಮೀಟ್ರಿಗೆ ಒಂದು 500 ಇಲ್ಲ 1000, 2000 ಬಿಸ್ನೆಸ್ಗಳನ್ನು ಪಟ್ಟಿ ಮಾಡ್ತೀರ. ಯಾವಾಗ ನೀವು ಬರ್ಕೊಂಡು ಹೋಗ್ಬಿಡ್ತೀರೋ 1 ಕಿಲೋಮೀಟ್ರ್ ಆದಮೇಲೆ ನಿಮಗೆ ಐಡಿಯಾ ಹೊಡಿತಾ ಇರುತ್ತೆ, ಓಹೋ ಇಷ್ಟು ಬಿಸ್ನೆಸ್ಗಳಿದೆ, ಇಷ್ಟೆಲ್ಲ ಜನ ಮಾಡ್ತಿದ್ದಾರೆ. ಅದರಲ್ಲಿ ಇನ್ನೊಂದು ಬರೀರಿ, ಇದು ಮಾಡ್ತಿರೋರು ಯಾರು, ನಮ್ಮೂರವ್ರು ಯಾರು, ಬೇರೆ ಊರವ್ರು ಯಾರು ಅಂತ ಇನ್ನೊಂದು ಐಡಿಯಾ ಬರುತ್ತೆ. ಈಗ ಅರೇ ಇಷ್ಟು ಜನ ಹೊರಗಿನವ್ರು ಇದ್ದಾರಾ, ಅದು ನಾನು ಮುಟ್ಟಾಳನಾಗಾದರೆ ಇಲ್ಲೇ ಇದ್ದೀನಿ, ಭಾಷೆ ಬರೆದಿರೋನು ಇಲ್ಲಿ ಬಂದು ಬಿಸ್ನೆಸ್ ಮಾಡ್ತಿದ್ದಾನೆ, ಅವನ ಊಟನೇ ಅಲ್ಲ, ಅವನು ಊರೇ ಅಲ್ಲ, ಅನ್ಫೆಮಿಲಿಯರ್ ಲ್ಯಾಂಡಲ್ಲಿ ಅವನು ಬಂದು ವ್ಯಾಪಾರ ಮಾಡ್ತಿದ್ದಾನೆ. ಅಯ್ಯೋ ನಾನು ಶತಮುಟ್ಟಾಳನೇನಪ್ಪ, ಇಲ್ಲೇ ಇದ್ದೀನಿ, ಅಷ್ಟು ಮಾತ್ರ ಬುದ್ಧಿ ಬೇಡ. ಇದೆಲ್ಲ ನಿಮ್ಮ ಮನಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ, ಯಾರೋ ಹೇಳಬೇಕು ಅಂತಂತೇನಿಲ್ಲ. ಸೊ ಈ 2 ಟೆಕ್ನಿಕನ್ನು ಮಾಡಿ ನೋಡಿ, ನಿಮಗೆ ಅದ್ಭುತವಾದ ಐಡಿಯಾ ಬರುತ್ತೆ. ಅಲ್ಲಿಂದ ಆಚೆಗೆ ನೀವು ಡೆವಲಪ್ ಆಗ್ತಾ ಹೋಗ್ತೀರಾ. ಇದರ ಜೊತೆ ಇನ್ನೊಂದು ಹೇಳಬೇಕು ಅಂತಂದರೆ, ಪ್ರತಿದಿನ ನಮಗೇನು ಬೇಕೋ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರಬೇಕು. ಎವ್ರಿ ಸಿಂಗಲ್ ಡೇ. ನೋಡಿ ನಾವು ಇವತ್ತು ಕೂತ್ಕೊಂಡಿದ್ದೀವಿ, ನಾವು ಬದುಕಿದ್ದೀವಿ ಅಂತಂದರೆ ಎವ್ರಿ ಸಿಂಗಲ್ ಟೈಮ್ ವಿ ಹ್ಯಾವ್ ಬ್ರೀತ್ಡ್, ಉಸಿರಾಡಿದ್ದೀವಿ. ನಾವು ಯಾರೂ ಹೇಳಲ್ಲ ಒಂದು ಉಸಿರಾಡಿ ಒಂದು 3 ದಿನ ಆಯಿತು ಬ್ಯುಸಿ ಇದ್ದೆ ಅಂತ ಯಾರಾದರೂ ಹೇಳ್ತೀವ? ಯಾರು ಹೇಳಲ್ಲ ಮೇಡಮ್. ಅಷ್ಟು ಮಾತ್ರ ಅಲ್ಲ, ಅಯ್ಯೋ ಬ್ಯುಸಿ ಇದೆಯಪ್ಪ ಒಂದು 10-15 ದಿನ ಆಗೋಯ್ತು ನಿದ್ದೆ ಮಾಡಿ ಹೇಳ್ತೀವ ಯಾರಾದರೂ? ಇಲ್ಲ 10-15 ದಿನ ಆಗೋಯ್ತು ಊಟ ಮಾಡಿ ಹೇಳ್ತೀವ? ಇಲ್ಲ ಒಂದು 5-10 ದಿನ ಆಗೋಯ್ತು ಬಾತ್ರೂಮ್ಗೆ ಹೋಗಿ ಬ್ಯುಸಿನೇ ಇಲ್ಲ ಹೇಳ್ತೀವ? ಹೇಳಲ್ಲ ಅಲ್ಲ. ಅದೇ ರೀತಿ ನಮಗೇನು ಬೇಕೋ ಅದ್ರ ಬಗ್ಗೆ ಎವ್ರಿ ಡೇ, ನಾನು ಹೇಳ್ತಿರೋದು ಬರೀ 30 ನಿಮಿಷನೋ ಇಲ್ಲ 1 ಗಂಟೆನೋ ಅಷ್ಟೇ, ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ ನೀವು. ಜಸ್ಟ್ ಒಂದು 3 ಮಂತ್ಸ್ 3 ತಿಂಗಳಲ್ಲಿ ಪಂಟ್ರಾಗ್ಬಿಡ್ತೀರ ಬಿಸ್ನೆಸ್ ಮೇಲೆ. ಯಾವ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ, ಎಲ್ಲಿ ಮಾಡಬೇಕು ಗೊತ್ತಾಗುತ್ತೆ, ಹೇಗೆ ಲಾಭ ತೆಗೆಯೋದು ಗೊತ್ತಾಗುತ್ತೆ. ಯಾಕಂದರೆ ನೀವೊಬ್ಬರೇ ಎಲ್ಲ ಮಾಡ್ತಿರೋದು, ಎಲ್ಲರೂ ಮಾಡಿ ಬಿಸಾಕಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲ ಶ್ರೀಮಂತರ ಪಟ್ಟಿ ತೆಗೆದು ನೋಡಿದ್ರೆ ಯಾರು PhD ಮಾಡಿದವರು ತುಂಬ ಓದೋರು ಒಬ್ಬರೂ ಇಲ್ಲ. ಒಂದು 500 ಜನ ಪಟ್ಟಿ ತೆಗೆದುಕೊಂಡ್ರೆ ಹಾರ್ಡ್ಲಿ ಯು ಗೆಟ್ 5%. ಇನ್ನು 95% ಅಷ್ಟು ಜನ ಬಿಸ್ನೆಸ್ಸಲ್ಲಿರೋರು ಓದೋದೇ ಇಲ್ಲ. ಅದಕ್ಕೆ ನಾನು ಯಾವತ್ತೂ ಹೇಳ್ತಿರ್ತೀನಿ ವರ್ಕ್ಶಾಪಲ್ಲಿ, ಬಿಸ್ನೆಸ್ ಮಾಡಬೇಕು, ಶ್ರೀಮಂತರಾಗಬೇಕು, ಸಕ್ಸಸ್ ಆಗಬೇಕಂದ್ರೆ ಓದಿರಬೇಕು ಅಂತಂದಲ್ಲ, ಕಾಮನ್ ಸೆನ್ಸ್ ಇದ್ದರೆ ಸಾಕು. ಆ್ಯಂಡ್ ಆಲ್ಸೋ ಐ ಥಿಂಕ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಷ್ಟೇ ಮೇಡಮ್. ನಮ್ಗೆ ಬೇಕು ಅಂದರೆ ಕನ್ಸಿಸ್ಟೆಂಟಾಗಿ ಉಸಿರಾಡ್ತಿದ್ದೀವಿ, ಕನ್ಸಿಸ್ಟೆಂಟಾಗಿ ಊಟ ಮಾಡ್ತಿದ್ದೀವಿ, ಕನ್ಸಿಸ್ಟೆಂಟಾಗಿ ಇದನ್ನು ಮಾಡಿದ್ರೆ ನಾವು ಶ್ರೀಮಂತರಾಗ್ತೀವಿ ಅಷ್ಟೇ. ಸೊ ಹಾಗಾಗಿ ಕಾಮನ್ ಸೆನ್ಸ್ ಇದೆ ಅಂತ ನಾನು ಭಾವಿಸ್ತೇನೆ, ನಿಮ್ಮಲ್ಲೂ ನಮ್ಮಲ್ಲೂ.
ಸೊ ನಾವೆಲ್ಲರೂ ಶ್ರೀಮಂತರಾಗೋದು ಈಸಿ. ಹಾಗೆ ಬಿಸ್ನೆಸ್ ಮಾಡಿ ಶ್ರೀಮಂತರಾಗಿ. ಓಕೆ, ಹಾಗಿದ್ರೆ ವೀಕ್ಷಕರೇ, ಇವತ್ತು ಹೆಂಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಯಾವ ಮನಸ್ಥಿತಿಯಲ್ಲಿ ನೀವು ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಂದ್ರೆ 29ನೇ ತಾರೀಕು ಸೆಪ್ಟೆಂಬರ್ ವರ್ಕ್ಶಾಪ್ನ ಅಟೆಂಡ್ ಮಾಡ್ಬೇಕಂತ ಕೇಳ್ಕೊತೀವಿ. ಮನಿ ಇಸ್ ಹ್ಯಾಪಿನೆಸ್ 29ನೇ ತಾರೀಕು ಸೆಪ್ಟೆಂಬರ್ 2024 ವಿಶೇಷತೆಗಳು. ಮೊದಲನೇ ವಿಶೇಷತೆ, ಪೂರ್ವ ಜನ್ಮದ ಧನದೋಷ ಏನಾದರೂ ಇದ್ದರೆ ಅಂತಹ ದೋಷಗಳಿಗೆ ಈ ಮುಂಬರುವ ಇದೇ ತಿಂಗಳು 29ನೇ ತಾರೀಕು ಅಂದರೆ ಸೆಪ್ಟೆಂಬರ್ 29, 2024 ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ ಗುರುಗಳು ಪಂಚಭೂತ ಮಹಾ ವಿಶ್ವಶಕ್ತಿಯ ಮೂಲಕ ಧನದೋಷನ ನಿರ್ಮೂಲನೆ ಮಾಡ್ತಿದ್ದಾರೆ. ಹಾಗಾಗಿ ಧನದೋಷವಿರುವ ವ್ಯಕ್ತಿಗಳು, ಅವರಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳು ಏನು ಅಂತ ತಿಳ್ಕೊಳ್ಳೋಣ. ಏನ್ ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ಲದೆ ಇರೋದು, ಅನಗತ್ಯವಾಗಿ ಖರ್ಚು ಆಗೋದು, ಕೆಲಸ ಅಥವಾ ಬಿಸ್ನೆಸ್ ಕೈಗೆ ಹತ್ತದೇ ಇರೋದು, ಸಾಲ ಆಗೋದು, ಏನೇ ಮಾಡಿದ್ರೂ ಸಾಲ ತೀರಲ್ಲ, ಒಮ್ಮೊಮ್ಮೆ ಇನ್ನೂ ಹೆಚ್ಚು ಸಾಲ ಆಗೋದು, ಚಿನ್ನ ಬಂಗಾರ ಏನೇ ಮಾಡಿದ್ರೂ ತೆಗೆದುಕೊಳ್ಳಲು ಆಗದೇ ಇಲ್ಲ, ಇದ್ದಿದ್ದನ್ನ ಅಡ ಇಡುವುದು, ನಮಗೆ ಬರಬೇಕಾದ ಆಸ್ತಿಯಲ್ಲಿ ಪಾಲು ಬರದೇ ಇರೋದು, ಕೋರ್ಟ್ ಕೇಸ್ ಆಗೋದು, ಎಷ್ಟೋ ದಿನ ಆದರೂ ಕೇಸ್ ಇತ್ಯರ್ಥ ಆಗದೆ ಇರೋದು, ಸ್ವಂತ ಮನೆ ಕಟ್ಟಲು ಆಗದೆ ಇರೋದು, ಮನೆ ಇದ್ರೂ ಶಾಂತಿ ಸಮಾಧಾನ ಇಲ್ಲದೆ ಇರೋದು. ಇವೆಲ್ಲವೂ ಒಂದು ಕಡೆ ಆದರೆ ಈ ಪೂರ್ವ ಜನ್ಮದ ಧನದೋಷ ಮುಕ್ತಿಯಾದರೆ ಅದಾದ ನಂತರ ಹೊಸ ವಿಶ್ವ ಚೈತನ್ಯ ಬಂದು ನಮಗೇನಾಗುತ್ತೆ, ಹಣದ ದಾರಿ ಕಾಣಿಸುತ್ತೆ, ಹೆಚ್ಚೆಚ್ಚು ಹಣದ ಅವಕಾಶಗಳು ಬರುತ್ತೆ, ಕೆಲಸದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಲಾಭ ಕಾಣ್ತೀರಾ, ಸಾಲ ತೀರ್ತದೆ, ಕೋರ್ಟ್ ಕೇಸ್ಗಳು ಸಾಲ್ವ್ ಆಗುತ್ತೆ, ನಮಗೆ ಸಿಗಬೇಕಾದ ಆಸ್ತಿಯಲ್ಲಿ ಪಾಲು ಸಿಗುತ್ತೆ, ಬಂಗಾರ ತೆಗೆದುಕೊಳ್ಳಲು ಮತ್ತು ಮನೆ ಕಟ್ಟಲು ಆಗುತ್ತೆ. ಮುಂಚೆಯ ರೀತಿ ಯಾವುದೂ ಇರೋದಿಲ್ಲ. ಲೈಫ್, ಹಣ, ಆಸ್ತಿ, ಐಶ್ವರ್ಯದ ಕಡೆ ಚೇಂಜ್ ಆಗುತ್ತೆ. ಇನ್ನು ಎರಡನೇ ವಿಶೇಷತೆ, ಗುರುಗಳು ತಮ್ಮ ಬಹು ನಿರೀಕ್ಷಿತ ಹೊಸದಾಗಿ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಅವರು ಅವರ ಅಮೃತ ಹಸ್ತದಿಂದ ಬರೆದಿದ್ದು ಅವರೇ ಬಂದು ವರ್ಕ್ಶಾಪ್ನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಅದರ ಹೆಸರು ಬುಕ್ ನಂಬರ್ 1, ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ಸ್ ಆ್ಯಂಡ್ ಟೆಕ್ನಿಕ್ಸ್. ಈ ಹಣದ ಪುಸ್ತಕದಲ್ಲಿ ಏನೇನಿರುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಎಲ್ಲ ಅಫರ್ಮೇಷನ್ಗಳು ಇರುತ್ತೆ, ಹಾಗೂ ಅದನ್ನು ಹೇಗೆ ಮಾಡೋದು ಎನ್ನುವ ಸಂಪೂರ್ಣ ಮಾಹಿತಿ ಕೂಡ ಇರುತ್ತೆ. ಉದಾಹರಣೆಗೆ, ಮಕ್ಕಳು ಚೆನ್ನಾಗಿ ಓದಿ ಆರೋಗ್ಯವಾಗಿದ್ದು ಶ್ರೀಮಂತ ವ್ಯಕ್ತಿಗಳಾಗಬೇಕು ಅಂದರೆ ಯಾವ ಅಫರ್ಮೇಷನ್ ಮಾಡಬೇಕು, ಯಾವ ವಿಶ್ವತಂತ್ರವನ್ನು ಹೇಗೆ ಯಾವಾಗ ಮಾಡಬೇಕು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿರುತ್ತೆ. ಸಾಲ ತೀರಿಸಲು ಯಾವ ಅಫರ್ಮೇಷನ್ ಮಾಡಬೇಕು ಹಾಗೂ ಯಾವ ವಿಶ್ವಕ್ರಿಯೆಗಳನ್ನು ಮಾಡಬೇಕು, ಮದುವೆ ಆಗದಿದ್ರೆ ಅಥವಾ ಮದುವೆಯಾಗಿ ಮಕ್ಕಳಾಗದಿದ್ದರೆ ಅದಕ್ಕೆ ಯಾವ ಅಫರ್ಮೇಷನ್ ಹೇಳಬೇಕು, ಯಾವ ವಿಶ್ವಕ್ರಿಯೆ ಮಾಡಬೇಕು, ಅದರ ಸಂಪೂರ್ಣ ಸುಲಭ ಮಾರ್ಗಗಳು ಈ ಪುಸ್ತಕದಲ್ಲಿ ಸಿಗ್ತದೆ. ಮೂರನೇ ವಿಶೇಷತೆ ಏನಂದರೆ, ಪೂರ್ವ ಜನ್ಮದ ಧನದೋಷ ವಿಮುಕ್ತಿಗೆ ಬರುವಾಗ 1 ತಾವರೆ ಹೂವು ಅಥವಾ 1 ಮೊಳ ಕನಕಾಂಬರ ಹೂವು, ಇಲ್ಲ ಅಂದರೆ 1 ಮೊಳ ಮಲ್ಲಿಗೆ ಹೂವು ತನ್ನಿ. ಅದರ ಜೊತೆಗೆ 1 ಕಪ್ ಅಥವಾ 1 ಹಿಡಿ ಕಲ್ಲುಪ್ಪನ್ನು ತನ್ನಿ. ನಾಲ್ಕನೇ ವಿಶೇಷತೆ ಏನಂದರೆ, ರಿಪೀಟರ್ಸ್ಗಳಿಗೆಲ್ಲ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರಗಳಿಗೆ 25% ಡಿಸ್ಕೌಂಟ್ ಇರುತ್ತೆ. ಐದನೇ ವಿಶೇಷತೆ, ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ಅಂದರೆ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. ಹಾಗೆ ಆರನೇ ವಿಶೇಷತೆ ಕೂಡ ಇದೆ. ಎಂದಿನಂತೆ ಮನಿ ಮೆಡಿಟೇಷನ್, ಹಣವನ್ನು ಸುಲಭವಾಗಿ ಅಟ್ರಾಕ್ಟ್ ಮಾಡುವ ವಿಶ್ವತಂತ್ರಗಳು, ಬಜೆಟಿಂಗ್ ಟೆಕ್ನಿಕ್ಸ್, ಸಾಲ ತೀರಿಸುವ ವಿಧಾನಗಳು ಇವೆಲ್ಲವೂ ಇರುತ್ತದೆ. ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗೆ ಪ್ರೀ ಬುಕಿಂಗ್ ಮಾಡುವುದಕ್ಕೆ ಆಗದೇ ಇರುವವರು 29ನೇ ತಾರೀಕು ಸೆಪ್ಟೆಂಬರ್ 2024 ಬೆಳಗ್ಗೆ ಆನ್ ಸ್ಪಾಟ್ ಬುಕಿಂಗ್ ಮಾಡುವ ಅವಕಾಶನ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶನ ಸದುಪಯೋಗಿಸಿಕೊಳ್ಳಿ.